ಇವತ್ತು ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ನೋಡಿ, ಇವತ್ತು ನೀವೆಲ್ಲರೂ ನೋಡಿರೋ ಥರ ನೋಡಿರ್ತೀರ, ಕೇಳಿರ್ತೀರ. ಸಕಲೇಶ್ಪುರ ಒಂದು ಬ್ರಿಡ್ಜ್ ಹತ್ರ ಒಂದು ಟೆಂಪಲ್ ಇದೆ, ಶಿವನ ಟೆಂಪಲ್ಲು, ಹೊಳೆ ಮಲ್ಲೇಶ್ವರ ಟೆಂಪಲ್. ನೋಡಿ ಹಿಂಗೆ ಕಾಣಿಸ್ತಿದೆ. ಇದು ಫುಲ್ಲು ನೀರು ತುಂಬಿಕೊಂಡಿರುತ್ತೆ ಮಳೆಗಾಲದಲ್ಲಿ. ಇವಾಗ ಅಷ್ಟು ನೀರಿಲ್ಲ, ಈ ಥರ ಕಾಣುತ್ತೆ. ಸಿಟಿ ಹತ್ರ ಇನ್ನೇನು ಬಂದು ಈ ಟೆಂಪಲ್ ಹತ್ರ ಜಾತ್ರೆ ಆಗುತ್ತೆ, ತುಂಬ ದೊಡ್ಡ ಜಾತ್ರೆ ಆಗುತ್ತೆ. 3 days 4 days ಅಂತ ಅನಿಸುತ್ತೆ, ಆಗುತ್ತೆ ನೋಡಿ. ಸಕಲೇಶ್ಪುರ ಮಲೆನಾಡು ವೈದ್ಯಕ್ಕೆ ಬಂದಿದ್ದೀವಿ ಇವತ್ತು. ನೋಡ್ಕೊಂಬಿಡಿ ನಮ್ಮ ಸಕಲೇಶ್ಪುರ ಸಿಟಿ ಹೇಗಿದೆ ಅಂತ. ಹಳೆಯ ಸಿಟಿ ಕಣ್ಣಾಗ ಕಾಣುತ್ತೆ, ಬಟ್ ಅದು ಕೂಡ ಒಂದು ಚೆನ್ನಾಗಿದೆ ನೋಡಿ. ಜಿರ್ನಿ ಹೋಗ್ತಿದೆ. ಸಿಟಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೆಳಗ್ಗೆನೆ. ಇವತ್ತು ನಮ್ಗೆ ಇಲ್ಲಿ ಗುರುವಾರ ಅಲ್ವಾ, ಹಂಗಾಗಿ ಇವತ್ತು ಸಂತೆ ಮಾಡ್ತಾರೆ. ಸಂತೆ ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಏನಾದರೂ ತಗೊಳ್ಳೋದು. ಈಗ ವಾರಕ್ಕೆ ಆಗೋಂಥ ಎಲ್ಲ ವೆಜ್ ಪದಾರ್ಥಗಳು, ಈ ತರಕಾರಿ ಮತ್ತು ಏನಾದರೂ ದಿನಸಿ ಐಟಮ್ಸು ಏನೇ ಆದರೂ, ಈಗ ಕೂಲಿ ಕಾರ್ಮಿಕರು ಈಗೆಲ್ಲ ಕೆಲಸಕ್ಕೆ ಹೋಗೋರೆಲ್ಲ ಇವತ್ತೇ ಬಂದು ತಗೊಳ್ಳೋದು. ಇಲ್ಲಿ ಮಾರ್ಕೆಟ್ ಇದೆ ಈ ಕಡೆ ಸೈಡು. ಇದು ಓಲ್ಡ್ ಬಸ್ ಸ್ಟ್ಯಾಂಡ್, ಇದು ಫಸ್ಟ್ ಬಸ್ ಸ್ಟ್ಯಾಂಡ್ ಆಗಿತ್ತು, ಇವಾಗ ಆಗಿಲ್ಲ. ಇಲ್ಲಿ ನೋಡಿ ಪುರಸಭಾ ಕಾರ್ಯಾಲಯ ಸಕಲೇಶ್ಪುರ. ಹೋದರೆ ಧರ್ಮಸ್ಥಳ ರೋಡು, ಧರ್ಮಸ್ಥಳ ರೋಡು ಆ್ಯಕ್ಚುಲಿ. ಏನೋ ಸಕಲೇಶ್ಪುರಕ್ಕೆ ಬಂತು ಅಂದರೆ ನಮಗೇನೋ ಒಂಥರ ಫೀಲಿಂಗ್ಸ್ ಹೆಂಗಾಗುತ್ತೆ ಅಂದರೆ, ಈ ಸಕಲೇಶ್ಪುರದಲ್ಲಿ ನಮ್ಮದು ಫಸ್ಟು ನಾನು ಮುರಾರ್ಜಿ ಓದ್ತಿರ್ಬೇಕಾದ್ರೆ, ನಾನು ನಮ್ಮ ಅಣ್ಣ ಇಬ್ಬರು ಮುರಾರ್ಜಿಲೇ ಇದ್ದಿದ್ದು. ಆವಾಗ ಏನಾಗ್ತಿತ್ತು ಅಂದರೆ, ಇನ್ನೊಂದು 2 kilometers ಇಲ್ಲಿಂದ ಹೋದರೆ ನಮಗೆ ಮುರಾರ್ಜಿ ಸ್ಕೂಲ್ ಸಿಗ್ತಿತ್ತು. ಅಂದರೆ ಅದು ಪ್ರೈವೇಟ್ ಬಿಲ್ಡಿಂಗು, ಇವಾಗ ಬ್ಯಾಕ್ರಳ್ಳಿ ಅಂತಿದೆ, ಅಲ್ಲಾಗಿರೋದು ಬಿಲ್ಡಿಂಗು. ಸ್ಕೂಲ್ ಸಿಗ್ತಿತ್ತು. ಅವಾಗ ನಮ್ಗೆ ಏನೋ ಒಂಥರ ಫೀಲಿಂಗ್ಸು, ಈಗ ಹೋಗ್ಬೇಕು, ಈಗ ಹೋದರೆ ಮತ್ತೆ ನಾವು ಬರೋದು ಎಷ್ಟೋ ದಿನ ಆಗ್ತಿತ್ತು ಮನೆಗೆ. 2 months, ಒಂದೊಂದ್ಸಲ 3 months ಈ ಥರ ಆಗ್ತಿತ್ತು. ಮನೆಗೆ ಯಾರನ್ನಾದ್ರೂ ನೋಡಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮನೇ ಬರಬೇಕಿತ್ತು, ನಮ್ಮನೆ ಕಳಿಸ್ತಿರ್ಲಿಲ್ಲ. ಹಾಗಾಗಿ ಅದು ಫೀಲಿಂಗ್ಸು. ಈಗ ಹೋಗ್ಬೇಕಲ್ಲ, ಮತ್ತೆ ಯಾವಾಗ ನೋಡೋದು ಮನೇನ, ಯಾವಾಗ ಫ್ರೆಂಡ್ಸು ಎಲ್ಲನೂ ಮಿಸ್ ಮಾಡ್ಕೊಳ್ತಿದ್ವಲ್ಲ. ಈ ರೋಡ್ ಬಂತು ಅಂದರೆ ನಮಗೆ ಅದೇ ಫೀಲ್ ಆಗ್ತಿತ್ತು. ನೋಡಿ ತೋರಿಸ್ತೀನಿ, ಇವಾಗ ಅದೇ ನೋಡಿ, ಇದೇ ಬಿಲ್ಡಿಂಗು, ಪ್ರಜ್ಞಾ ಬಿಲ್ಡಿಂಗ್ ಅಂತ. ಇವಾಗೇನೋ ಕಾಲೇಜ್ ಆಗಿದೆ. ಗೊತ್ತೇ ಆಗ್ತಿಲ್ಲ ರೋಡ್. ಸ್ವಲ್ಪ ಮುಂದೆ ಹೋದ್ರೆ ಏನು ಅಂತಂದ್ರೆ ಮಂಜಾಬಾದ್ ಫೋರ್ಟ್. ನಾನು ಸ್ವಲ್ಪ ದೂರ ಅಷ್ಟೇ ಇರೋದು. ಇಲ್ಲಿ ಯಾರೋ ವಿಡಿಯೋ ಮಾಡಿದ್ದಾರೆ ಫುಡ್ ಬ್ಲಾಗರ್ಸು. ಇಲ್ಲೇ ಹತ್ರದಲ್ಲಿ ಯಾವುದೋ ಫಿಶ್ ಊಟ ಸಿಗುತ್ತೆ, ಸಕ್ಕದಾಗಿರ್ತದೆ. ನಾನು ಒಂದು ವಿಡಿಯೋ ನೋಡಿದ್ದೀನಿ ಇಲ್ಲಿ ಯೂಟ್ಯೂಬಲ್ಲಿ. ರೋಡ್ ಮಾತ್ರ ಸಕ್ಕದಾಗಿದೆ, ಬರ್ಬೋದು ಆರಾಮಾಗಿ. ನೀವೇನಾದ್ರೂ ಧರ್ಮಸ್ಥಳ ಹೋಗ್ತೀರಂದ್ರೆ ಇದೇ ರೂಟಲ್ಲಿ ಚೆನ್ನಾಗಿ ಹೋಗ್ಬೋದು. ಇನ್ನೇನು ಸ್ವಲ್ಪ ದೂರ ಬಂದರೆ ಇನ್ನು ಮಂಜಾಬಾದ್ ಫೋರ್ಟ್ ದಾರಿ ಸಿಗುತ್ತೆ. ನಾನು ರೋಡ್ ನೋಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು ಬಂದು ಈ ಕಡೆ. ಆದರೂ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್. ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ಇನ್ನೂ ನಡೀತಾನೇ ಇದೆ. ಕೆಲವು ಚರಂಡಿಗಳು, ಡ್ರೈನೇಜ್ ಇನ್ನೂ ಮಾಡಿಲ್ಲ, ನಡೀತಾ ಇದೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಈಗ ಓಡಾಡೋಕ್ಕೆ ಸದ್ಯಕ್ಕೆ ಚೆನ್ನಾಗಿದೆ, ಓಡಾಡ್ಬೋದು. ಮತ್ತೆ ಇಲ್ಲಿ ಆಗಾಗೆಲ್ಲ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇರುತ್ತಲ್ಲ, ಅವಾಗ ರೋಡ್ ಎಲ್ಲ ಮತ್ತೆ ಹಾಳಾಗ್ಬಿಡಬೇಕು. ಇನ್ನೇನು ಬಂದ್ವಿ ನೋಡಿ, ಕ್ರಾಸ್ ಬಿಟ್ವಿ ಅಂದರೆ ಅಲ್ಲೇ ಮಂಜಾಬಾದ್ ಫೋರ್ಟ್. ನಮ್ಮ ಸಕಲೇಶ್ಪುರದಲ್ಲೂ ಟ್ರಾಫಿಕ್ ಆಗಿದೆ ಬೆಂಗಳೂರು ಥರ. ಅಂದರೆ ವೆಹಿಕಲ್ಸ್ ಇವತ್ತು ಎಲ್ಲ ಅದೇ ಹೇಳಿದ್ನಲ್ಲ ಸಂತೆ ಅಂತ, ಎಲ್ಲ ಇವತ್ತು ಫ್ರೀಯಾಗಿರ್ತಾರೆ, ಆರಾಮಾಗಿ ಓಡಾಡ್ಕೊಂಡು ಏನಾದರೂ ತಗೊಳ್ಳೋಕ್ಕೆ ಸಕಲೇಶ್ಪುರಕ್ಕೆ ಬಂದಿರ್ತಾರೆ, ಇಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿರ್ತಾರೆ. ಈ ರೂಟಲ್ಲೇ ಎಲ್ಲ ಹೋಗ್ತಿದ್ದಾರೆ ಆರಾಮಾಗಿ. ನೋಡಿ ಇಷ್ಟು ಟ್ರಾಫಿಕ್ ಆಗಿದೆ. ಮೇನ್ ರೋಡಿಂದ ಲೆಫ್ಟಿಗೆ ಬಂದರೆ ನಿಮಗೆ ಮೇಲ್ಗಡೆ ಪಾರ್ಕಿಂಗ್ ಪ್ಲೇಸ್ ಇದೆ. ನೀವು ಆರಾಮಾಗಿ ಗಾಡಿನ ಪಾರ್ಕ್ ಮಾಡಿ ಮೇಲ್ಗಡೆ ನೀವು ಮಂಜಾಬಾದ್ ಫೋರ್ಟ್ನ ನೋಡಬಹುದು.
ಹತ್ತತ್ರ 250 ಮೆಟ್ಟನ್ನು ನಾವು ಹತ್ಕೊಂಡು ಮೇಲ್ಗಡೆ ಹೋದರೆ ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ. ಇದೇ entrance. ಈ ಕಡೆ ಹೋಗ್ಬಿಡಿ, ಈ ಕಡೆ ಬನ್ನಿ ಎಂಟ್ರೆನ್ಸ್ಗೆ. ಇಲ್ಲಿಂದ ಮುಂದೆ ಬಂದರೆ ಮತ್ತೆ ಲೆಫ್ಟಿಗೆ ಎಂಟ್ರೆನ್ಸ್ ಇದೆ. ಡ್ರೋನು ಅವಕಾಶ ಇಲ್ಲ ಅಂತ ಹಾಕಿದ್ದಾರೆ. ಓಕೆ, ಡ್ರೋನ್ ಹಾಕಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ಮತ್ತೆ ಮುಂದೆ ಬಂದರೆ ಮತ್ತೆ ರೈಟ್ ಕಾಣಬೇಕಾಗುತ್ತೆ. ರೈಟಿಂದ ಚೆನ್ನಾಗಿದೆ. ಎಲ್ಲ ಮೂವಿಗಳು ಫುಲ್ಲು ಸೆಂಟರ್ಗೆ ಹೋಗ್ತೀವಿ ನಾವು. ಇಲ್ಲಿ ಮಾತ್ರ ಫೋಟೋ ಶೂಟಿಂಗ್ ಸಾಕಾಗುತ್ತೆ. ಫೋಟೋ ಶೂಟು ಮತ್ತು ಇಲ್ಲಿ ತುಂಬ ಶೂಟಿಂಗ್ಗಳಾಗಿದ್ದಾವೆ. ನೀವು ಕನ್ನಡ ಮೂವೀಸ್ಗಳೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಇಲ್ಲೊಂದು ತುಂಬ ಬಿಸಿಲು ಹೊಡಿತಾ ಇದೆ. ಇವಾಗ ನಾವು ಬಂದಿರೋ ಟೈಮಿಂಗ್ಸ್ ಬಂದು 11:39, 12 ಗಂಟೆ ತನಕ ಬಿಸಿಲಂತೂ ಕೇಳಬಾರ್ದು, ಆ ಥರ ಹೊಡಿತಾ ಇದೆ. ಮತ್ತು ಇದನ್ನು ಕಟ್ಟಿಸಿದ್ದು ಟಿಪ್ಪು ಸುಲ್ತಾನ್ ಅವರು 1792 ಕಳಿಸಿರೋದು ಇದನ್ನು. ಈ ಕೋಟೆನ ಏನಕ್ಕೆ ಕಟ್ಟಿದ್ದಾರೆ ಅಂದರೆ ಬ್ರಿಟಿಷ್ ಅವರಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಟಿಪ್ಪು. ನಾವು ಬಂದಿರೋದು ಮಾತ್ರ ತುಂಬ ಬಿಸಿಲಿದೆ. ಗುಹೆಗಳೆಲ್ಲ ಇದೆ ಕೆಳಗಡೆ, ನೋಡ್ಕೊಂಡು ಹೋಗೋಣ ಬನ್ನಿ. ಇದು ನಾವು ಒಂದ್ಸಲ ಬಂದಿದ್ದು ಒಂದು 3 ಇಯರ್ಸ್ ಬ್ಯಾಕು. ಅವಾಗ ಸ್ವಲ್ಪ ಜನನೇ ಇರಲಿಲ್ಲ. ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತಿಳ್ಕೊಂತಾರೆ ಇಲ್ಲೇ ಹತ್ರದಲ್ಲಿ ಪ್ಲೇಸ್ ಇದೆ ಅಂದರೆ ಎಲ್ಲ ಇದಕ್ಕೆ ವಿಸಿಟ್ ಮಾಡೋ ಥರ. ಈಗ ನೋಡಿ, ಇದು ಮಾರ್ನಿಂಗ್ ಎಲ್ಲ ಬಂದು ವಿಸಿಟ್ ಮಾಡ್ಕೊತ ಹೋಗ್ತಾನೆ ಇದ್ದಾರೆ. ಇವಾಗ ನಾವು ಬಂದಿದ್ದು ಎಂಟ್ರೆನ್ಸ್ ಅಲ್ಲಿಂದಾನೆ. ಅಲ್ಲಿಂದ ಹಿಂಗೆ ಬಂದ್ವಿ, ಮತ್ತು ಅಲ್ಲಿಂದ ಇಲ್ಲಿ ಬಂದು ಈ ಕಡೆ ಹತ್ಬಿಟ್ಟು ಬಂದಿದ್ದೀವಿ. ಈಗ ನೋಡಿ ಎಷ್ಟು ಈ ಥರ ಗುಹೆ ಒಳಗಡೆ ಅವರು ಬ್ರಿಟಿಷ್ ಅವ್ರನ್ನ ಎಲ್ಲಿಂದ ಬರ್ತಾರೆ, ಯಾವ ಕಡೆಯಿಂದ ಬರ್ತಾರೆ ಅಂತ ನೋಡೋಕ್ಕೆ ಈ ಥರ ಚಿಕ್ಕ ಚಿಕ್ಕ ಗಂಡಿ ಥರ ಮಾಡಿದ್ದಾರೆ. ಅದರಲ್ಲೂ ಹೈಟಾಗಿರೋ ಕಾರಣ ಸಖತ್ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಇದೆಲ್ಲ ಬರೋಂಗಿಲ್ಲ, ಸೆಕ್ಯೂರಿಟೀಸ್ ನೋಡಿದ್ರೆ ಬಂಡ್ರ ಈ ಕಡೆ ಅಂತಾರೆ. ನೋಡಿ ಅಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ, ಬರೀ ಕಲ್ಲು ಅಷ್ಟೇ ಇದು. ಇಲ್ಲಿ ಮೇಲೆ ಸಿಮೆಂಟ್ ಇದ್ರಲ್ಲಿ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲೆಲ್ಲ ಫುಲ್ಲು ನೋಡಿ ಒಂಥರ ಚಾನಲ್ ಥರ ಮಾಡಿದ್ದಾರೆ. ಚಾನಲ್ ಅಂದರೆ ಗೊತ್ತಾಗುತ್ತೆ, ಅದೇ ಒಂಥರ ನೀರು ಕಾಲುವೆ ಅಂತ ಹೇಳ್ತಾರಲ್ಲ ಆ ಥರ ಚಾನಲ್ ಥರ ಮಾಡಿದ್ದಾರೆ. ಅಂದರೆ ಮೋಸ್ಟ್ಲಿ ಇದು ಯಾರು ಹೊತ್ತು ಹೋಗಬಾರ್ದು, ಮೇಲೆ ಬರಬಾರ್ದು ಅಂತ ಮಾಡಿರೋದು ಅನ್ಸುತ್ತೆ. ಅಲ್ಲಿ ನೋಡ್ತಾ ಹೋಗ್ತಾರೆ ರೆಸಾರ್ಟ್ಸ್ ಎಲ್ಲ ಮಾಡಿ ನೋಡಿ, ರೆಸಾರ್ಟ್ಸ್ ಎಲ್ಲ ಮಾಡ್ತಿದ್ದಾರಲ್ಲ, ಎಲ್ಲ ರೆಸಾರ್ಟ್ಸು, ಸೈಟ್ಸು ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಫುಲ್ ಡೆವಲಪ್ ಮಾಡ್ತಿದ್ದಾರೆ. ಕಾಣಿಸ್ತಾ ಇದೆಯಲ್ಲ, ಎಲ್ಲ ರೆಸಾರ್ಟ್ಸ್ ಮತ್ತು ವಿಲ್ಲಾಸ್ ಎಲ್ಲ ಮಾಡ್ತಾಯಿದೆ. ನೋಡಿ ಅಲ್ಲಿ ಮೇನ್ ರೋಡ್ ಕಾಣಿಸ್ತಿದೆ, ನೋಡ್ಬೋದು. ಸ್ವಲ್ಪ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ, ಹಂಗೆ ಅಲ್ಲಿ ವೆಹಿಕಲ್ಸು ಬರ್ತಿದ್ದಾವೆ, ಹೋಗ್ತಿದ್ದಾವೆ. ಮತ್ತು ಅಲ್ಲಿ ಏನು ಕಾಣಿಸ್ತಿದೆ ಗುಡ್ಡ ಥರ, ಅದೆಲ್ಲ ಫುಲ್ಲು ಕಾಫಿ ತೋಟ. ನಿಮಗೆ ಕಾಫಿ ತೋಟ, ಕಾಫಿ ಅಷ್ಟೇ ಫುಲ್ಲು. ಕಾಳುಮೆಣಸು, ಕಾಫಿ, ಸಿಲ್ವಾರ ಅವನ್ನೆಲ್ಲ ಹಾಕಿರ್ತಾರೆ. ಇದೆಲ್ಲ ಫುಲ್ ವೆಸ್ಟರ್ನ್ ಘಾಟ್ಸು. ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳು ಅದೆಲ್ಲ ಇದೆ. ನಾವು ಬಂದಾಗಲೂ ಸೆಕ್ಯೂರಿಟೀಸ್ ಇರಲಿಲ್ಲ ಇಲ್ಲಿ. ನೋಡಿ ಇಲ್ಲಿ ಬಂದಿದ್ವಲ್ಲ, ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದು. ಇದೇ ಥರ ಸ್ಟಾರ್ ಮಾರ್ಕ್ ಇಲ್ಲಿ 8 ಇದ್ದಾವೆ. 8 ಸ್ಟಾರ್ ಮಾರ್ಕ್ ಇಲ್ಲಿರೋದು ಟೋಟಲ್ ಆಗಿ. ಇಲ್ಲೊಂದು ಈ ಕಡೆ ಬಿಟ್ಟರೆ ಮತ್ತೆ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬಿಟ್ಟರೆ ಅಲ್ಲೊಂದು, ಅಲ್ಲೊಂದು ಬಿಟ್ಟರೆ ಮತ್ತೆ ಇನ್ನೇ ಅಲ್ಲೊಂದು ಬರುತ್ತೆ, ಅಲ್ಲೊಂದು ಬಿಟ್ಟರೆ ಮತ್ತೆ ಅಲ್ಲೊಂದು, ಅಲ್ಲೊಂದು ಬಿಟ್ಟರೆ ಇಲ್ಲೊಂದು, ಇಲ್ಲೊಂದು ಮತ್ತೆ ಇಲ್ಲೊಂದು. ಸ್ಟ್ರೈಟ್ ಅದು ಅನ್ಸುತ್ತೆ. ಅದು ಸ್ಟಾರ್ನ ಮೂಲೆಗಳು. ಹಾಂ, ಅದು ಶೇಪ್ ಆ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಈ ಥರ. ಅದೇ ಎಲ್ಲಿ ಮೇಲೆ ಯಾವ ಥರ ಇದೆ ಅದೇ ಸೇಮ್ ಪ್ಯಾಟರ್ನಲ್ಲಿ ಕೆಳಗಡೆ ಇಲ್ಲಿ ಒಂದು ಸಲ ಗ್ರೌಂಡ್ ಫ್ಲೋರ್ ಥರ ಮಾಡಿದ್ದಾರೆ. ಈ ಥರ ಸ್ಟಾರ್ ಮಾರ್ಕ್ ನೋಡಿ, ಇದು ಇಲ್ಲೊಂದು ಸ್ಟಾರ್ ಮಾರ್ಕ್ ಇದೆ, ಮತ್ತು ಆ ಕಡೆ ಒಂದು ಸ್ಟಾರ್ ಮಾರ್ಕ್ ಇದೆ. ಅಲ್ಲಿ ಹಿಂಗೆ ಸುತ್ತ ನೋಡಿದ್ರೆ ಸ್ಟಾರ್ ಮಾರ್ಕ್ಗಳೇ ಕಾಣಿಸುತ್ತೆ ನೋಡಿ. ಇವತ್ತು ಮಾತ್ರ ತುಂಬ ಜನ ಇದ್ದಾರೆ.
ಸಿ ಎಲ್ಲ ಚಿಲ್ ಮಾಡ್ತಿದ್ದಾರೆ ಹುಡುಗರೆಲ್ಲ ಬಂದ್ಬಿಟ್ಟು. ಬನ್ನಿ ಇನ್ನು ಮುಂದೆ ತೋರಿಸ್ತೀವಿ. ನಾವಿನ್ನೂ ತುಂಬ ಬೇಗ ಬರಬೇಕಿತ್ತು, ಇವಾಗ ಬಂದ್ಬಿಟ್ಟು ಫುಲ್ಲು ಬಿಸಿಲು ಹೊಡಿತಾ ಇದೆ, ಸೆಕೆ ಕಿತ್ಕತ್ತಿದೆ ಹಂಗೆ. ಇನ್ನು ಮೇಲೆ ಸೇಮ್ ಹೆಂಗೆ ಒಂದೊಂದು ಮೂಲೆನೂ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, 8 ಮೂಲೆನೂ ಅದೇ ಥರ ಕನ್ಸ್ಟ್ರಕ್ಟ್ ಮಾಡಿರೋದು, ಏನೂ ಡಿಫ್ರೆನ್ಸ್ ಅನಿಸಲ್ಲ. ಅಂದರೆ ಇವಾಗ ತುಂಬ ವರ್ಷಗಳು ಕಳೆದಾದ್ಮೇಲೆ ತುಂಬ ಡೆಮಾಲಿಷ್ ಥರ ಕಾಣಿಸುತ್ತೆ ನಿಮಗೆ, ಎಲ್ಲ ತುಂಬ ಹಾಳಾಗಿರೋ ಥರ. ಇದು ಸೇಮು. ನಾನು ಅಲ್ಲಿ ನಿಂತಿದ್ದೆ ತಾನೇ, ಆವಾಗ ಅಲ್ಲಿ ನಿಂತ್ಕೊಂಡು ತೋರಿಸ್ದೆ. ಇವಾಗ ನಾನು ಈ ಸೈಡಿಗೆ ಬಂದಿದ್ದೆ ನೋಡಿ, ಸೇಮ್ ಇದೇ ಥರನೇ ಜಾರುತ್ತೆ ಈ ಸೈಡಲ್ಲೂ. ಇಲ್ಲೆಲ್ಲ ಹುಷಾರಾಗಿ ಬರಬೇಕು. ನೀವು ಬಂದರೂ ನೀವು ಇಲ್ಲೆಲ್ಲ ನೋಡೋಕೆ ಹೋಗ್ಬೇಡಿ, ಸ್ವಲ್ಪ ಹುಷಾರಾಗಿ ಬನ್ನಿ. ಬಂದ್ರೂ ತುಂಬ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲೆಲ್ಲ. ಇದೆಲ್ಲ ಸೆಕ್ಯೂರಿಟೀಸ್ ನೋಡಿದ್ರೆ ಬಿಡಲ್ಲ, ಮೇಲೆಲ್ಲ ಹತ್ತಂಗಿಲ್ಲ. ಈ ಥರ ಎಲ್ಲ ತಗೋಬೋದು, ಆದರೆ ಮೇಲೆಲ್ಲ ಹತ್ತಂಗಿಲ್ಲ ನೋಡಿ. ಇದೆಲ್ಲ ಎಷ್ಟು ಸೆಕ್ಯೂರಿಟೀಸ್ ಹತ್ರ ಮಾಡಿದ್ದಾರೆ ಅಂದರೆ ಆಗ್ತಾಯಿದೆ ಒಳಗಡೆ. ಫುಲ್ಲು ಕೋಲ್ಡ್ ಇದೆ ಇಲ್ಲಿ ಮಾತ್ರ. ನೋಡಿ ಹಂಗೆ ಮುಟ್ಟು ನೋಡಿ ಎಷ್ಟು ತಣ್ಣಗೆ ಅನಿಸ್ತಿದೆ. ಫುಲ್ಲು ತಣ್ಣ ಕೋಲ್ಡ್ ಇದೆ ಇಲ್ಲಿ ಮಾತ್ರ. ಹೊರಗಡೆ ಎಷ್ಟು ಹಾಟ್ ಇದ್ರು. ಎಲ್ಲ ಲವ್ ಸ್ಟೋರಿ ಬರ್ಬೇಕಿತ್ತು. ಈ ಥರ ಎಲ್ಲ ಹಾಳು ಮಾಡಬಾರ್ದು. ಸ್ವಲ್ಪ ಏನಾದರೂ ಒಂದು ಉಳಿದಿದೆ ಅಂದರೆ ನಮ್ಮ ಪೀಳಿಗೆಯಲ್ಲಿ ಅದು ಮುಂದಿನ ಪೀಳಿಗೆ ನೋಡೋವರೆಗೂ ಒಂದು ಸ್ವಲ್ಪನಾದರೂ ಚೆನ್ನಾಗಿರಬೇಕು. ನಾವು ಅದನ್ನು ಉಳಿಸ್ತಾ ಹೋಗ್ಬೇಕು, ಯಾವತ್ತೂ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನಾವು ನೋಡಿರ್ತೀವಿ, ಅದೇ ಥರ ಖುಷಿ ಪಡ್ಕೊಂಡು ಮುಂದಿನ ಪೀಳಿಗೆ ಅವರು ಬಂದು ನೋಡೋ ಥರ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗಿ ಅದನ್ನು. ಅದು ಆದಾಗೆ ಇರುತ್ತೆ, ನೀವು ಮೇಂಟೈನ್ ಮಾಡೋದು ಬೇಡ. ನೀವು ಸುಮ್ಮನೆ ಏನು ಮಾಡ್ದಲೇ ಇದ್ದರೆ ಒಳ್ಳೆಯದು. ಅಲ್ಲಿಂದ ಬಂದ್ವಿ ಇವಾಗ. ಅಲ್ಲಿಂದ ಬಂದು ಈಗ ಇನ್ನೊಂದು ಮೂಲೆ, ಈ ಮೂಲೆಗೆ ಬಂದಿದ್ದೀವಿ ಇವಾಗ. ಆಪೋಸಿಟ್ ಬಂದ್ವಿ ಇವಾಗ. ಅಲ್ಲಿಂದ ನಾವು ಈಗ ಈ ಆಪೋಸಿಟಿಗೆ ಬಂದಿದ್ದೀವಿ. ನೋಡೋಣ, ಸೇಮ್ ನೋಡಿ, ಅಲ್ಲೊಂದು ಹೆಂಗೆ ನೋಡಿದ್ರಿ ಸೇಮ್ ಅದು ಅದೇ ಥರ ಇಲ್ಲೂ ಇದೆ. ಎಲ್ಲ ಮೋಸ್ಟ್ಲಿ ಇಲ್ಲಿ ಸೋಲ್ಜರ್ಸ್ ಎಲ್ಲ ಇಲ್ಲಿ ನಿಂತ್ಕೊಂತಿದ್ರು ಅನ್ಸುತ್ತೆ, ಎಲ್ಲರೂ ವಾಚ್ ಮಾಡೋಕ್ಕೆ. ಇಲ್ಲಿಂದ ಎಲ್ಲಾದರೂ ಬರ್ತಾರೆ ನಮಗೆ ದಾಳಿ ಮಾಡೋಕ್ಕೆ, ಆ ಥರ. ಫುಲ್ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ಇನ್ನು ಬೆಳಗ್ಗೆ ಬರಬೇಕಿತ್ತು, ಬೆಳಗ್ಗೆ ಬಂದಿದ್ದರೆ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಫುಲ್ಲು ಫಾಗ್ ತುಂಬ್ಕೊಂಡಿರೋದು ಅವಾಗ. ಹಂಗಾಗಿ ಸ್ವಲ್ಪ ಲೇಟಾಗಿ ಬರೋಣ ಅನ್ಕೊಂಡು ಬಂದು, ಆದರೆ ತುಂಬ ಲೇಟ್ ಆಗೋಯ್ತು. 9 o'clock ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿಲು ಟೈಮ್ ಅದು ಅವಾಗ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಅದು ಸ್ವಲ್ಪ ಒಳಗಡೆ ರೂಮ್ಸ್ ಥರ, ಅಂದರೆ ರೂಮ್ಸ್ ಅಲ್ಲ, ಅದು ಗುಹೆಗಳ ಥರ ಇದೆ. ಅಲ್ಲಿ ಒಂಥರ ಏನೋ ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಸ್ವಲ್ಪ ಕೋಲ್ಡ್ ಅನಿಸುತ್ತೆ ಒಳಗಡೆ, ಆದರೆ ಇಲ್ಲಿ ನಮಗೆ ಹೊರಗಡೆ ಮಾತ್ರ ತುಂಬ ಬಿಸಿಲು. 12 ಗಂಟೆ ಹತ್ತತ್ರ ಆಗೋಯ್ತು ನೋಡಿ. ಇಲ್ಲಿ ಕೆಳಗಡೆ ಬಂದರೆ ಈ ಥರ. ತುಂಬ ದಿನದಿಂದ ಅನ್ಕೊಂತಿದ್ದು ಇಲ್ಲಿ ಬರಬೇಕು, ಒಂದು ವೀಡಿಯೋ ಮಾಡಬೇಕು ಅಂತ. ಮಾಡೋಕ್ಕೆ ಎಲ್ಲ ಇರೋದು ಮುಂಚೆ ಸ್ಟೇ ಮಾಡೋಕ್ಕೆ, ಅವರು ನಾವೆಲ್ಲ. ಇಲ್ಲೇನೋ ಒಳಗಡೆ ಎಲ್ಲ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ ನೀರು ಹೋಗೋಕ್ಕೋಸ್ಕರ. ಅವಾಗಲೇ ಎಷ್ಟು ಸಿಸ್ಟಮ್ ಮಾತಾಡೋಣ ಒಳಗಡೆ ಏನಿದೆ. ಸ್ವಲ್ಪ ಟಾರ್ಚ್ ಆನ್ ಮಾಡ್ಕೊಂಡು ಬನ್ನಿ ಬರಬೇಕಾದ್ರೆ. ಏನಾದರೂ ಅವಾಗ ಇರೋ ಚಾನ್ಸಸ್ಗಳಿರ್ತವೆ ಈ ಥರ ಜಾಗಗಳಲ್ಲಿ. ಚೆನ್ನಾಗಿದೆ, ಫುಲ್ಲು ಕೋಲ್ಡ್ ಇದೆ. ಕೋಲ್ಡ್ ಇದೆ ನಿಮಗೆ. ಎಷ್ಟು ಕೋಲ್ಡ್ ಇದೆ ಅಂದರೆ ಅಲ್ಲೂ ಕೂಡ ಒಂದು ಓಪನಿಂಗ್ ಇದೆ ವೆಂಟಿಲೇಷನ್ಗೋಸ್ಕರ. ಕಾಣಿಸ್ತಾ ಇದೆಯಲ್ಲ, ವೆಂಟಿಲೇಷನ್ಗೋಸ್ಕರ ಅಲ್ಲೂ ಓಪನ್ ಮಾಡಿಟ್ಟಿದ್ದಾರೆ. ಅಲ್ಲಿ ಹೊರಗಡೆ ಹೋಗೋಣ ಬಾ. ಸೇಮ್ ಇಲ್ಲೂ ಕೂಡ ಅದೇ ಥರ ಇದೆ ನೋಡಿ. ಸೇಮ್ ಎಲ್ಲ ಮೂಲೆಯಲ್ಲೂ ಕೂಡ ಇದೇ ಥರ ಮಾಡಿ ಇರ್ತವೆ. ಇಲ್ಲಿಂದ ಹೊರಗಡೆ ಬಂದರೆ ಮತ್ತೆ ಇಲ್ಲೊಂದು ಒಳಗಡೆ ಒಂದು ಅಂಡರ್ಗ್ರೌಂಡ್ ಸಿಸ್ಟಮ್ ಥರ ಇದೆ. ನೋಡ್ತಾ ಇದ್ದೀರಲ್ಲ, ನೀವು ಒಳಗಡೆ ಹೋಗ್ಬೋದು ಅಂತ. ಹೊರಗಡೆ ತೋರಿಸ್ತೀವಿ ಇವಾಗ. ಲಾಸ್ಟ್ ಟೈಮ್ ಮಾಡ್ಕೊ. ಅಯ್ಯೋ ನೋಡಿ, ಟಾರ್ಚ್ ಹಾಕೊಳ್ಳಿಲ್ಲ ಅಂದರೆ ಇದೇ ಪರಿಸ್ಥಿತಿ ಎಲ್ಲರದು, ಕಾಣಲ್ಲ. ಫಸ್ಟ್ ನಮ್ಮದು ಸಿಸ್ಟಮ್ ನೋಡಿ ನೋಡಿ ಕಣ್ಣೆಲ್ಲ ಹಾಳಾಗಿದೆ ಅನ್ಸುತ್ತೆ. ಜಾಸ್ತಿ ಏನು ಕಾಣೋದೇ ಇಲ್ಲ. ಆದರೂ ಒಳಗಡೆ ಬರೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅವಾಗ ಇದ್ರೆ ಕಷ್ಟ ನೋಡಿ. ಇದನ್ನು ಬಂದ್ರೆ ನೋಡಿದ್ರೆ ಚೆನ್ನಾಗಿದೆ ಹೋಗ್ಬೇಕು, ಈ ಥರ ಮಾಡಿರ್ತಾವ್ರೆ.
ಎಲ್ಲ ಪ್ಲಾಸ್ಟಿಕ್ಸ್ ಪ್ಲಾಸ್ಟಿಕ್ಸ್ ಎಲ್ಲ ತಗೊಬಂದು ಆನ್ ಮಾಡಬೇಡಿ. ಡ್ರಿಂಕ್ಸ್ದು ಇವೆಲ್ಲ ಟಿನ್ನು, ಚಾಕ್ಲೇಟ್ ಪೇಪರ್ಸು, ವಾಟರ್ ಬಾಟಲ್ಸ್ ಎಲ್ಲ ಇಟ್ಟು ನೀವು ಎಂಜಾಯ್ ಮಾಡ್ತೀರ ಅಂದರೆ ಅದಕ್ಕೆ ಅಂತಲೇ ಪ್ಲೇಸ್ಗಳು ತುಂಬ ಇರ್ತವೆ, ಅಲ್ಲಿ ಹೋಗಿ ಎಂಜಾಯ್ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲಿ ಪ್ರೈವೇಟ್ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿಂದ ಹೊರಗಡೆ ಹೋದರೆ ಮತ್ತೆ ಅಲ್ಲೊಂದು ಕೆರೆ ಇದೆ. ಮತ್ತು ಇಲ್ಲೊಂದು ಕೆಳಗಡೆ ಒಂದು ಕೊಳದ ಥರ ಇದೆ, ನೋಡ್ತಾ ಇದ್ದಾರಲ್ಲ, ಇದು ಒಂಥರ 4 ಮೂಲೆ ಥರ ಇದೆ ಕೆರೆ. ಇಲ್ಲಿ ಯಾವ ಥರ ಮಾಡಿದಾರೆ ನೋಡು, ಈ ಎಲ್ಲಿ ಮೂಲೆ ಹಿಂಗೆ ಕರೆಕ್ಟಾಗಿರುತ್ತೆ ಆ ಮೂಲೆ ಕರೆಕ್ಟಾಗಿ ಅಲ್ಲಿ 8 ಮೂಲೆಗಳಿದಾವೆ ನೋಡು. 8 ಮಧ್ಯದೊಳಗೆ 4ಕ್ಕೆ ಮಾಡೋರು ಇದನ್ನು. ಹಾಂ, ಫುಲ್ಲು ಮಧ್ಯ ಬಾ ಮತ್ತು ಅಲ್ಲಿಂದ ಸೀದಾ ಬಂದರೆ ಕಾಣಿಸ್ತಿದೆಯಲ್ಲ, ಇದೇ ಎಕ್ಸಿಟು, ಇದೇ ಎಂಟ್ರೆನ್ಸ್ ಇದೆಲ್ಲ. ಮತ್ತೆ ನಾವು ಹೊರಗಡೆ ಹೋಗ್ಬೇಕು ಎಕ್ಸಿಟ್. ನಾವು ಬರ್ಬೇಕಾದ್ರೆ ಇದೇ ಎಂಟ್ರೆನ್ಸಲ್ಲಿ ಬಂದಿದ್ದು. ಇದೆಲ್ಲ ತುಂಬ ಶೂಟಿಂಗ್ಸ್ಗಳಾಗಿದ್ದಾವೆ, ನೀವು ನೋಡಿರ್ತಾರೆ ಕನ್ನಡ ಮೂವೀಸ್ಗಳಾಗಲಿ, ಎಷ್ಟೊಂದು ಮೂವೀಸ್ಗಳು ಇಲ್ಲೇ ಶೂಟಿಂಗ್ಸ್ಗಳಾಗಿರ್ತವೆ. ಏನೋ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ, ಏನೋ ವರ್ಕಿಂಗ್ ಕಂಡೀಷನ್ ಇದೆ ಇಲ್ಲಿ, ಏನೋ ವರ್ಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ತುಂಬ ಏನಾಗಿದೆ ನೋಡಿ, ಜನ ಎಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ. ಇದು ಎಂಟ್ರೆನ್ಸ್ ನೋಡಿ, ಇದು ಎಲ್ಲ ಇಲ್ಲೇ ಜಾಸ್ತಿ ಫೋಟೋ ತೆಗೆಸ್ಕೊಡೋದೇ ಇಲ್ಲಿ ಎಲ್ಲರೂ ನೋಡಿ. ಎಲ್ಲ ಕ್ಯಾಮ್ರಾದಲ್ಲೆಲ್ಲ ಫೋಟೋ ತೆಗೆಸ್ಕೊಡೋದು. ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನೋಡಿ, ಎಲ್ಲ ಚಿಲ್ ಮಾಡ್ತಿದ್ದಾರೆ ಹುಡುಗರು. ಸೇಮ್ ಈ ಎಂಟ್ರೆನ್ಸಲ್ಲಿ ಯಾವಾಗ ಹೋಗಿದ್ವಲ್ಲ, ಸೇಮ್ ಇದೇ ಎಂಟ್ರೆನ್ಸಲ್ಲಿ ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲ ನೋಡಾಯಿತು, ಎಲ್ಲನೂ ತೋರಿಸಿದ್ದೀವಿ ನಿಮಗೆ, ಆದಷ್ಟು ಎಲ್ಲನೂ ತೋರಿಸಿದ್ದೀವಿ. ಜನ ಇದ್ದಾರೆ ತುಂಬ, ಮುಗೀತು ಎಲ್ಲ, ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಇದು ಎಂಟ್ರೆನ್ಸು, ಅದೇ ನಾವು ಯಾವಾಗಲೇ ತೋರಿಸ್ದಂಗೆ ಈಗ ಎಲ್ಲ ಮುಗೀತು, ಎಲ್ಲನೂ ಕವರ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ, ಇನ್ನೂ ಜನ ಬರ್ತಾನೆ ಇದ್ದಾರೆ ಮೇಲೆ. ಫೋಟೋ ಶೂಟ್ಗೆಲ್ಲ ಚೆನ್ನಾಗಿದೆ, ಇದು ಎಲ್ಲ ಬರ್ತಾರೆ.